APMC ಹಪ್ತ ಕಾರ್ಯದರ್ಶಿಗಳು ಇಲಾಖೆ ಬೆಂಗಳೂರು ಇವರಿಗೆ APMC ಕನಕಗಿರಿ ಕಾರ್ಯದರ್ಶಿಗಳ ಮುಖಾಂತರ ಮೇಡಮ್ ಇದರ ಪ್ರತಿ ಏನಂತಂದರೆ ನಿಮ್ಮ ಮುಖಾಂತರ ಬೆಂಗಳೂರಿಗೆ ತಲುಪಬೇಕು. ಇದರಲ್ಲಿರ್ತಕ್ಕಂಥ ನಮ್ಮ ರೈತರ ಹಕ್ಕೊತ್ತಾಯಗಳಿದ್ದಾವೆ. ಕನಕಗಿರಿ APMC ಬ್ಲೂ ಪ್ರಿಂಟ್ ಪ್ರಕಾರ APMC ಸುತ್ತ ಕಂಪೌಂಡನ್ನು ನಿರ್ಮಿಸಬೇಕು. ಎರಡನೇದು APMC ಕಂಪೌಂಡನ್ನು ತೆರವುಗೊಳಿಸಿದವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು. ಮೂರನೇದು ಕನಕಗಿರಿಯ APMCಯಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ನಿಯಮ ಉಲ್ಲಂಘನೆ ಮಾಡಿರುವವರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಿಲ್ಲ. ಯಾಕೆ ಅಂತ ನಮ್ಮ ಒಂದು ಪ್ರಶ್ನೆಗಳು ಇಟ್ಟಿದ್ದೀವಿ ಮೇಡಮ್. ಅದರ ಉತ್ತರ ಪ್ರತಿ ನಮಗೆ ಇನ್ವರ್ಡಲ್ಲೇ ಕೊಡ್ಬೋದು. APMC ಲೈಸೆನ್ಸ್ ಪಡೆದು ಕೃಷಿಯೇತರ ಬಾಡಿಗೆ ನೀಡಿರುವವರ ವಿರುದ್ಧ ಕ್ರಮ ಜರುಗಿಸಬೇಕು. ಅಂದರೆ ಈಗ ಆಲ್ರೆಡಿ ರೈತರಿಗೆ ಸಂಬಂಧಪಟ್ಟಿರೋ ಕೃಷಿ APMC ಒಳಗಡೆ ಬೇರೆ ಬೇರೆ ಅವರಿಗೆ ಬಾಡಿಗೆ ಕೊಟ್ಟಿದ್ದಾರಲ್ವ, ಅದು ನಮ್ಮ ಕೃಷಿ ಅಂದರೆ ನಮ್ಮ ರೈತರಿಗೆ ಸಂಬಂಧ ಇಲ್ಲ. ಅದೇನೇ ಇರಲಿ, ನಮಗೆ ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಜನ ಲೈಸೆನ್ಸ್ ಹೋಲ್ಡರ್ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಅದು ಮತ್ತು ಅಂಗಡಿ ಯಾರು ತಗೊಳ್ತಾ ಇದ್ದಾರೆ ಅದನ್ನು ಈ ಕೂಡ ತೆರವುಗೊಳಿಸಬೇಕು. ನಾಲ್ಕನೇದು ಕನಕಗಿರಿ APMCಯಲ್ಲಿ ಎಷ್ಟು ಜನ ಲೈಸೆನ್ಸ್ ಹೋಲ್ಡರ್ ಇದ್ದಾರೆ ಮತ್ತು ಅವರ ಹೆಸರು ಮತ್ತು ಮೊಬೈಲ್ ನಂಬರ್ ಅದರದ್ದು ಒಂದು ಪ್ರತಿ ಕೂಡ ನಮ್ಮ ರೈತ ಸಂಘದವರಿಗೆ ನೀವು ಕೊಡಬೇಕಾಗುತ್ತೆ. ಅದೇ ರೀತಿ ಕನಕಗಿರಿಯ ಫ್ಲ್ಯಾಟ್ ನಂಬರ್ 36ರಲ್ಲಿ ಅನಧಿಕೃತವಾಗಿ ನೆಲ ಮಾಡಿ ನಿರ್ಮಿಸಿದ್ದಾರೆ. ಯಾಕಂದರೆ ಇದು ಕೊಪ್ಪಳ ಜಿಲ್ಲೆ ಇರ್ಬೋದು, ಕೊಪ್ಪಳ ಜಿಲ್ಲೆ ಅಂದರೆ ಕಾರಟಗಿ ಇರ್ಬೋದು, ಗಂಗಾವತಿ ಇರ್ಬೋದು, ಕುಷ್ಟಗಿ ಇರ್ಬೋದು. ಅದು ಬಿಟ್ಟರೆ ಬೆಂಗಳೂರು APMCಯಲ್ಲಿ ಎಲ್ಲೂ ನೆಲ ಮಾಡಿ ನಿರ್ಮಿಸಿಲ್ಲ ಮೇಡಮ್. ಯಾಕಂದ್ರೆ ನಾವು ಕೂಡ ಅಲ್ಲಿ ವಾಸ್ತವವಾಗಿ ಇದ್ದೀವಿ, ಹೋರಾಟಗಳೆಲ್ಲ ಮಾಡಿದ್ದೀವಿ. ಬಟ್ ಆದರೆ ಕನಕಗಿರಿಯಲ್ಲಿ ಫ್ಲಾಟ್ ನಂಬರ್ 36ರಲ್ಲಿ ಅನಧಿಕೃತವಾಗಿ ನೆಲ ಮಾಡಿ ನಿರ್ಮಿಸ್ಯಾರ. ಇದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಮತ್ತು ನೆಲ ಮಾಡಿ ಕಟ್ಟಲು APMC ಒಳಗಡೆ ಏನಾದರೂ ಆದೇಶ ಇದ್ದರೆ ಅದು ಆದೇಶದ ಒಂದು ಪ್ರತಿ ಕೂಡ ನಮಗೆ ನೀಡಬೇಕು. ಇಲ್ಲವಾದರೆ ಸೂಕ್ತ ಕಾನೂನು ಕ್ರಮ, ಯಾರು ಕಟ್ಟಡ ಕಟ್ಕೊಂಡಿದ್ದಾರೆ ಅವರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಮತ್ತು ಡೆಮಾಲಿಸ್ ಕೂಡ ಮಾಡಬೇಕು ಮೇಡಮ್. ನಿಮ್ಮ ಅಥಾರಿಟಿ ಏನಿದೆ ನಿಮ್ಮ ಒಂದು ಆ್ಯಕ್ಟ್ ಯೂಸ್ ಮಾಡಿ ಅದನ್ನು ಡೆಮಾಲಿಸ್ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಆಮೇಲೆ ಕನಕಗಿರಿ APMCಯಲ್ಲಿ ಬಿಳಿ ಚೀಟಿ ವ್ಯವಹಾರ ನಡೀತಾ ಇದೆ ಮೇಡಮ್. ನೀವು ಹಿಂದೆ ಎಲ್ಲ ಅಧಿಕಾರಿಗಳು ನಾವು ಮನವಿ ಪತ್ರ ಕೊಟ್ಟರು ಕೂಡ ಏನೂ ಕ್ರಮ ಕೈಗೊಂಡಿಲ್ಲ. ದಯವಿಟ್ಟು ತಾವು ಈಗ ಆಲ್ರೆಡಿ ಬೇರೆ ಭಾಗದಲ್ಲಿ ಅದು ಕಲಬುರಗಿಯಲ್ಲಿ ಒಂದು ಜವಾಬ್ದಾರಿ ತೊಗೊಂಡು ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನನಗೆ ಅದನ್ನು ಕೂಡ ತಮಗೆ ಅಭಿನಂದನೆ ಕೂಡ ಸಲ್ಲಿಸ್ತೀವಿ ಮೇಡಮ್. ಅದೇ ರೀತಿ ಕನಕಗಿರಿಯಲ್ಲಿ ಕೂಡ ತಾವು ಜವಾಬ್ದಾರಿ ತೊಗೊಂಡು ಮಾಡಬೇಕು. ಅದ್ರ ಜೊತೆಗೆ ನಮಗೆ ರೈತರಿಗೆ ಕನಕಗಿರಿಯಲ್ಲಿ ರೈತ ಭವನ ಒಂದು ನಿರ್ಮಿಸಿ ಕೊಡ್ಬೇಕು ಮೇಡಮ್. ನಮಗೆ ಕೂಡ ಅದು ಹಸ್ತಾಂತರ ಕೂಡ ಮಾಡಬೇಕು. ಈಗ ಆಲ್ರೆಡಿ ನಾವು ಮನವಿ ಪತ್ರ 2021ರಲ್ಲೇ ಕೊಟ್ಟಿದ್ದೀವಿ ನಮ್ಮ ಇಲಾಖೆಗೆ. ಬಟ್ ಅದು ಇಲ್ಲಿವರೆಗೂ ನಮಗೆ ಅವ್ರು ಹೇಳಿದರೆ 75% ವರ್ಕ್ ಆಗಿದೆ ಸರ್. ಹಳೆ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಇತ್ತು ಮೇಡಮ್, ಅದು ನಿಮಗೆ ನಮ್ಮ ರೈತರಿಗೆ ಅದನ್ನು ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಆದರೂ ಅದು ಪೆಂಡಿಂಗ್ ಇಟ್ಟಿದ್ದಾರೆ. ಆದಷ್ಟು ತ್ವರಿತಗತಿಯಲ್ಲಿ ತಮ್ಮ ಮುಖಾಂತರ ನಮ್ಮ ರೈತರಿಗೆ ಮೀಟಿಂಗ್ ಮಾಡಲಿಕ್ಕೆ, ಅದು ಏನಾದರೂ ರೈತರ ಹೋರಾಟವನ್ನು ಹಮ್ಮಿಕೊಳ್ಳಲಿಕ್ಕೆ ಒಂದು ಸಭೆ ಮಾಡಲಿಕ್ಕೆ ನಮಗೆ ಅವಶ್ಯವಾಗಿ ಬೇಕಾಗಿದೆ ಮೇಡಮ್. ಅದನ್ನು ಕೂಡ ತಾವು ದಯಪಾಲಿಸ್ಬೇಕು. ನಮಗೆ ಒಂದು ರೈತ ಭವನ ನಿರ್ಮಿಸಿಕೊಡ್ಬೇಕಂತ ಹೇಳಿ ಈ ಪತ್ರದ ಮುಖಾಂತರ ನಾವೆಲ್ಲ ರೈತರ ಪರವಾಗಿ ಕನಕಗಿರಿಯ ತಾಲೂಕಿನ ಇರ್ತಕ್ಕಂಥ ಎಲ್ಲ ರೈತರ ಪರವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಫೋಟೋ ತೆಗಿ ಬ್ರದರ್, ನಿಮ್ದು ಒಂದು ಫೋನ್ ಇದ್ರೆ ಫೋಟೋ ತೆಗಿ, ಅದರ ಫೋಟೋ ಕ್ಲಿಯರ್ ಬರೋಲ್ಲ.